ಮಧುಗಿರಿ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಮೀಸಲಾತಿ ಜಾರಿಯಲ್ಲಿದೆ. ಆದರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲೂ ಸಹ ಇತರೆ ದೇಶಗಳ ಮಾದರಿಯಲ್ಲಿ ಮೀಸಲಾತಿ ಹಾಗೂ ಅಧಿಕಾರದ ಅವಧಿಯನ್ನ ನಿಗದಿಪಡಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಜನಸಂಖ್ಯೆಗೆ ಅನುಗುಣವಾಗಿ ಒಬಿಸಿಯಲ್ಲೂ ಮೀಸಲಾತಿ ಜಾರಿಗೆ ತಂದರೆ ತಳ ಸಮುದಾಯಗಳು ರಾಜಕೀಯ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ರಾಜಕೀಯ ಅಧಿಕಾರವನ್ನ ಕೆಲವರಿಗಷ್ಟೇ ಸೀಮಿತಗೊಳಿಸದೆ ಎಲ್ಲರಿಗೂ ಹಂಚಿದ್ರೆ ಯುವಕರಿಗೂ ಅಧಿಕಾರ ಸಿಗುವ ಅವಕಾಶ ಇರುತ್ತದೆ ಎಂದರು. ರಾಜ್ಯಾದ್ಯಂತ ಹೆಚ್ಚು ವಿಚಾರ ಸಂಕಿರಣಗಳು ನಡೆಯಬೇಕು. ನಾನು ಹೇಳಿದ ಈ ಅಭಿಪ್ರಾಯ ವೈಯಕ್ತಿಕವಾದದ್ದು, ಪಕ್ಷದ ನಿಲುವಿಗೆ ಸಂಬಂಧಿಸಿದ್ದಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಆದರೆ ಅಧಿಕಾರಕ್ಕೆ ಅವಕಾಶವಿಲ್ಲದವರು ಅಸಹಾಯಕರಾಗುತ್ತಾರೆ. ಆದ್ದರಿಂದ ಅಧಿಕಾರ ಹಂಚಿಕೆ ನ್ಯಾಯಸಮ್ಮತವಾಗಬೇಕು ಎಂದು ಹೇಳಿದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಗೊತ್ತಾಗ್ತದೆ ಈ ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ರಿಸರ್ವೇಶನ್ ಅಧ್ಯಕ್ಷ ಉಪಾಧ್ಯಕ್ಷದ ಹೆಂಗಿದೆ, ಅಲ್ಲಿ ಪ್ಯಾಕ್ಸ್ಗೆ ಮತ್ತೆ ಮಿಲ್ಕ್ ಸೊಸೈಟಿಗೂ ರಿಸರ್ವೇಶನ್ ಇಟ್ಟಿದೆ, ಅಧ್ಯಕ್ಷ ಉಪಾಧ್ಯಕ್ಷ. ಅದರಿಂದ ಎಲ್ರಿಗೂ ಅಧಿಕಾರ ಹಂಚಿಕೆ ಆಗ್ತದೆ. ಆ ರೀತಿ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಇದೆ, ಅದರಲ್ಲಿ ಪಾಸು ಆಗಿದೆ, ಈಗ ಜಾರಿನೂ ಇದೆ. ಆ ರೂಲ್ಸ್ ಫ್ರೇಮ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಒಳ ಮೀಸಲಾತಿ ಅಲ್ಲೇ ಜಾರಿ ಆಗಿದೆ ಅಂತ ಆಯ್ತು. ಒಳ ಮೀಸಲಾತಿ ಅಲ್ಲ, ಎಡಗೈಯಲ್ಲಿ ಕೂತಿದ್ದಾನೆ ಬೇರೆ ಅದರ್ ಕ್ಯಾಸ್ಟ್ ಕುಂಡಿಸ್ತೀವಿ ಅಂತ ಅದು ನಾನು ಮಾಡಿರೋದು ರಿಸರ್ವೇಶನ್ ಪಾಲಿಸಿನಲ್ಲಿ ಆಕ್ಟ್ ಅಮೆಂಡ್ಮೆಂಟ್ ಅಲ್ಲಿ. ದಟ್ ಈಸ್ ಅದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಅದನ್ನು ನಾವು ಮಾಡಿದ್ವಿ, ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಈಗ ನಾಮಿನೇಷನ್ ಅಂತ ಹೇಳಿದ್ರೆ ಯಾರಿಗೆ ನಾಮಿನೇಷನ್ ಮಾಡೋದು, ಯಾರು ಗೆದ್ದು ಬರಕ್ಕಾಗಲ್ಲ ಅಂತವ್ರಿಗೆ ನಾಮಿನೇಷನ್ ಮಾಡ್ತೀವಿ ನಾವು. ಮಾಡಬೇಕು ಅಂತಕ್ಕಂಥದ್ದು ಅದು ಇಟ್ ಇಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಅದು ನಾವು ಗೆದ್ದು ಅವನೇ ಬರ್ತಾನೆ ನಾಮಿನೇಷನ್ ಅಲ್ಲೂ ಅವನೇ ತಗೊಂಡು ಕೂರಿಸಿದ್ರೆ ನಾಮಿನೇಷನ್ ಏನಿದೆ ಅಂತ. ಇದು ನಂದು ಮೊದಲಿಂದನೂ ಇದ್ದ ಅದನ್ನ ಇನ್ಕಾರ್ಪೊರೇಟ್ ಮಾಡಿದ್ದೀನಿ. ಅದು ನನ್ನ ಸಮಾಧಾನ ಇದೆ. ರೂಲ್ಸ್ ಫ್ರೇಮ್ ಮಾಡಬೇಕು. ಇವುಗಳಿಗೆ ನಮ್ಮಲ್ಲಿ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಕಳಕಳಿ ಇರುವಂತ ಅಧಿಕಾರಿಗಳು ಇದ್ರೆ ರೂಲ್ಸ್ ಇಮಿಡಿಯೇಟ್ ಆಗಿ ಫ್ರೇಮ್ ಮಾಡಬಹುದು. ಅದನ್ನು ಡಿಲೇ ಮಾಡ್ತಿದ್ದಾರೆ. ರೂಲ್ಸ್ ಫ್ರೇಮ್ ಮಾಡೋ ಸಮಯದಲ್ಲಿ ನಾನು ಕೂಡ ಅವ್ರಿಗೆ ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ. ಬಟ್ ನಾನು ಏನ್ ನಾಮಿನೇಷನ್ಸ್ ಮತ್ತೊಂದು ಅಮೆಂಡ್ಮೆಂಟ್ಗಳು ತಂದಿರೋರಿದ್ದಾರೆ, ಅದರದ್ದು ಲೆಟರ್ ಅಂಡ್ ಸ್ಪಿರಿಟ್ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ರೀತಿಯಲ್ಲಿ ರೂಲ್ಸ್ ಅನ್ನು ಫ್ರೇಮ್ ಮಾಡಿಸ್ತೀನಿ. ನಾನು ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು ಬೇರೆ ರೀತಿ, ಆದ್ರೆ ನಮ್ಮ ಗುರಿಗಳು ಏನಿದ್ದಾವೆ ಅದನ್ನ ಮುಟ್ಟೋದಕ್ಕೆ ಏನ್ ಮಾಡಬಹುದಾಗಿದೆ ಅದನ್ನ ಮಾಡುವಂತ ಪ್ರಯತ್ನ ನಿರಂತರವಾಗಿ ಮಾಡ್ತಾರೆ. ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಮತ್ತೆ ರಾಜಣ್ಣವರು ಸಹಕಾರ ಸಚಿವರು ಆಗ್ತಾರ ಅಂತ ಕೇಳಲಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದಿದ್ದಾನ. ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಹೈಕಮಾಂಡ್, ಜೆಡಿಎಸ್ ಅಂದ್ರೆ ಪದ್ಮನಾಭರ ಹೈಕಮಾಂಡ್, ಹೈಕಮಾಂಡ್ ಕೂಡ ಇರ್ತಾರೆ. ಒಬಿಸಿ ಮೀಸಲಾತಿ ಬಗ್ಗೆ ಮಾತನಾಡಿದ್ರಿ. ಬೇರೆ SC ST ಹೊರತುಪಡಿಸಿ ಬೇರೆ ಇತರ ಜನಾಂಗದ ಬಗ್ಗೆ ಮೀಸಲಾತಿ ಕಲ್ಪಿಸೋ ವಿಚಾರದಲ್ಲಿ ಯಾವ್ಯಾವ ಜನಾಂಗಕ್ಕೆ ಎಷ್ಟೆಷ್ಟು ಮೀಸಲಾತಿ ಕಲ್ಪಿಸಬೇಕು ಅನ್ನೋ ಚಿಂತನೆ ನೋಡಿ. ಈಗ SC ನಲ್ಲಿ ಎಷ್ಟಪ್ಪ ಮೀಸಲಾತಿ 17% ಕೊಡ್ತಾರೆ, ST 7% ಕೊಡ್ತಾರೆ. ಈ 17 ಯಾಕೆ ಕೊಡಬೇಕು, 25 ಯಾಕೆ ಕೊಡಲಿಲ್ಲ? ಪಾಪ್ಯುಲೇಷನ್ ಏನಿದೆ ಅಂತ ಸೆನ್ಸಸ್ ಅಲ್ಲಿ ಅವ್ರದ್ದು ಸ್ಟ್ರೆಂತ್ ಇದೆ, ಅದ್ರ ಪ್ರಕಾರ ಕೊಡ್ತಾರೆ. ಈ ಒಬಿಸಿನಲ್ಲೂ ಅಷ್ಟೇ ಅವ್ರ ಪಾಪ್ಯುಲೇಷನ್ ಏನಿದೆ ಅಂತೇಳಿ ಸೆನ್ಸಸ್ ಅಲ್ಲಿ ಈಗಾಗಲೇ ಇದೆ, ಮತ್ತೆ ಹೊಸದಾಗೂ ಸೆನ್ಸಸ್ ಮಾಡ್ತಾರೆ. ಸೊ ಅದನ್ನ ನ್ಯಾಷನಲ್ ಸೆನ್ಸಸ್ ಏನ್ ಮಾಡ್ತಾರೆ, ಅದರಲ್ಲಿ ಅವರ ಒಬಿಸಿ ಇದ್ದು ಮತ್ತೊಂದು ಏನಿದೆ ಅವ್ರೇನು ಸೆನ್ಸಸ್ ಮಾಡ್ತಾರೆ, ಅದು ಪ್ರಪೋರ್ಷನೇಟ್ ಆಗಿ ರಿಸರ್ವೇಶನ್ ಇರಲಿ. ಯಾರು ಜಾಸ್ತಿ ಕುಡಿಯುತ್ತನೂ ಬೇಡ, ಕಡಿಮೆ ಕೊಡೋಂತನೂ ಬೇಡ. ಅಂಕಿ ಸಂಖ್ಯೆ ಅವ್ರ ಹತ್ರನೇ ಇರ್ತವೆ, ಅದು ಪ್ರಪೋರ್ಷನೇಟ್ ಕೊಡ್ಲಿ. ಯಾವಾಗಲೂ ರಿಸರ್ವೇಶನ್ ಈಸ್ ಆಲ್ವೇಸ್ ಪ್ರಪೋರ್ಷನೇಟ್ ಟು ದಿ ಪಾಪ್ಯುಲೇಷನ್ ಕೊಡಬೇಕು. ಜಾಸ್ತಿ ಈಗ EWS ಅದೇನೋ ನನಗೆ ಅರ್ಥವೇ ಆಗಲಿಲ್ಲ. ಇವತ್ತು ಯಾರು ಅದನ್ನು ವಿರೋಧ ಮಾಡೋರು ಯಾರು ಕಾಣಲಿಲ್ಲ. EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ 10%. ಇಂದಿರಾ ಸಹಾನಿ ಕೇಸಲ್ಲಿ 50% ಕ್ಯಾಪಿಂಗ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಡ್ಜ್ಮೆಂಟ್ ಇದ್ರೂ ಕೂಡ 10% ರಾತ್ರೋರಾತ್ರಿ ಯಾರು ಕೇಳಲೇ ಇಲ್ಲ. ನಮ್ಗೆ 10% ಕೊಡಿ ಅಂತ ಯಾರನ್ನ EWS ಬೆನಿಫಿಷರೀಸ್ ಯಾರನ್ನ ಅರ್ಜಿ ಕೊಟ್ಟಿದ್ದೆಲ್ಲ ಇದೆಯಾ? ಯಾರು ಕೇಳಲಿಲ್ಲ. ರಾತ್ರೋರಾತ್ರಿ 10% EWS ಅಂತೇಳಿ ಘೋಷಣೆ ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು, ಕೋರ್ಟು ಸುಮ್ಮನೆ ಕೂತಿದೆ.
ಗೊತ್ತಾಯ್ತಾ? ಹಾಗೆ ಇವು ಯಾವತ್ತೂ ಕೂಡ ಅವರಿರೋದು EWS ಅಲ್ಲಿ ಬರ್ತಕ್ಕಂಥ ಪಾಪ್ಯುಲೇಷನ್ ನೀವು ಲೆಕ್ಕ ಹಾಕಿದ್ರೆ ಇಟ್ ಇಸ್ ಓನ್ಲಿ 4%. 4% ಪಾಪ್ಯುಲೇಷನ್ ಕಾನ್ಸ್ಟಿಟ್ಯೂಟ್ ಅಂಡರ್ EWS. ಅವರಿಗೆ 10% ರಿಸರ್ವೇಶನ್ ಕೊಟ್ಟಿದ್ದಾರೆ. ಅದು ಈಗ ಮಿಲ್ಲರ್ ಕಮಿಷನ್ 1917 ಅಲ್ಲಿ ಏನು ಮಾಡಿದ್ರು, 17 ಅಥವಾ 27 ನೋಡೋದು ಮಿಲ್ಲರ್ ಕಮಿಷನ್. ಆ ಮಿಲ್ಲರ್ ಕಮಿಷನ್ ನಾಲ್ವಡಿ ಕೃಷ್ಣರಾಜ ಮಾಡ್ತಾ ಇದ್ದಾರೆ. ಅವನು ಮಿಲ್ಲರ್ ಕಮಿಷನ್ ಅಲ್ಲಿ ಹೇಳ್ತಾನೆ, ಅವನು ನೀವು ಪ್ರಪೋರ್ಷನೇಟ್ ದಿ ಪಾಪ್ಯುಲೇಷನ್ ರಿಸರ್ವೇಶನ್ ಕೊಡಿ ಅಂತ. ನೀವು 1% ಪಾಪ್ಯುಲೇಷನ್ ಯಾವುದೋ ಒಂದು ಜಾತಿ ಇದ್ರೆ 1% ರಿಸರ್ವೇಶನ್ ಕೊಡಿ ಅವ್ರಿಗೆ. 3% ಜಾತಿ ಇರೋರಿಗೆ 3% ಕೊಡಿ. ಅವಾಗ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಅದಕ್ಕೋಸ್ಕರನೇ ಪ್ರಪೋರ್ಷನೇಟ್ ದಿ ಪಾಪ್ಯುಲೇಷನ್ ರಿಸರ್ವೇಶನ್ ಕೊಡಬೇಕು ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮಾಡಿದಂತ ಮಿಲ್ಲರ್ ಕಮಿಷನ್ ವರದಿ ಇದೆ. 1990. ಆಗ ಮಿಲ್ಲರ್ ಕಮಿಷನ್ ನಲ್ಲಿ ಅವನು ಆಗನೇ ಹಿ ಹ್ಯಾಸ್ ಐಡೆಂಟಿಫೈಡ್ ಪ್ರಪೋರ್ಷನೇಟ್ ದಿ ಪಾಪ್ಯುಲೇಷನ್ ನೀವು ರಿಸರ್ವೇಶನ್ ಕೊಡಿ ಅಂತ. ಈಗಲೂ ಅದೇ ಮಾಡಿ ಅಂತ ಯಾರಿಗೂ